ಎಲ್ಲೇ ಒಂದು SLC ವಿದ್ಯಾರ್ಥಿಗಳಿಗೆ ಇವತ್ತಿನ ಈ ಒಂದೆಡೆಗೆ ಸ್ವಾಗತ. ತುಂಬ ದಿನದಿಂದ ಕೇಳ್ತಾ ಇದ್ರಿ, ನಮಗೆ ಇಂಪಾರ್ಟೆಂಟ್ ಕ್ವೆಶ್ಚನ್ ಕೊಡಿ ಅಂತ. ಆದ್ದರಿಂದ ಇವತ್ತಿನ ಈ ಒಂದೆಡೆ ಮಾಡ್ತಾ ಇದ್ದೀನಿ. ಇವತ್ತಿನ ಈ ಒಂದೆಡೆ ನಿಮಗೆ ಇಂಗ್ಲೀಷ್ ವಿಷಯದ ಇಂಪಾರ್ಟೆಂಟ್ ಕ್ವೆಶ್ಚನ್ನ ಕೊಡ್ತಾ ಇದ್ದೀನಿ. ಆ್ಯನುವಲ್ ಎಕ್ಸಾಮಲ್ಲಿ ಯಾವೆಲ್ಲ ಕ್ವೆಶ್ಚನ್ ಬರ್ತವೆ, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವೆಶ್ಚನ್ಸು. ಸೊ ಅವೆದ್ರೆ ಬರುವಂಥ ಚಾನ್ಸಸ್ ತುಂಬಾ ಇದೆ. ತುಂಬಾ ಇಂಪಾರ್ಟೆಂಟ್ ಹೇಳ್ತಾ ಇದ್ದೀನಿ ಈಗಲೇ ಸ್ಟಾರ್ಟಿಂಗಲ್ಲೇ, ಕೊನೆಯವರೆಗೆ ತಪ್ಪದೆ ನೋಡಿ. ಬನ್ನಿ, ಲೇಟ್ ಮಾಡೋದು ಬೇಡ, ಇವತ್ತಿನ ಈ ಒಂದೆಡೆನ ಶುರು ಮಾಡೋಣ. ಅದಕ್ಕೆ ಮುಂಚೆ ನೀವು ಒಂದು ಸಣ್ಣ ಕೆಲಸ ಮಾಡಬೇಕು. ಅದೇನಂತ ಅಂದರೆ, ಹೊಸ್ದಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಅಥವಾ ಚಾನಲ್ನ ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮರ್ಯಾದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದರೆ ನಿಮಗೆ ಆ್ಯನುವಲ್ ಎಕ್ಸಾಮ್ಗೆ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಕ್ವೆಶ್ಚನ್ ಪೇಪರ್ಸು, ಫಿಕ್ಸ್ ಕ್ವೆಶ್ಚನ್ಸು, PDF ಎಲ್ಲವನ್ನೂ ಕೊಡ್ತಾ ಇರ್ತೀನಿ. ಮರ್ಯಾದೆ ಯೂಸ್ ಮಾಡ್ಕೊಳ್ಳಿ. SLC ಒಂದೇ ಬಾರಿ ಇರೋದು, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲರೂ ಕೂಡ ಯೂಸ್ ಮಾಡಿಕೊಂಡು ಒಳ್ಳೆಯ ರ್ಯಾಂಕನ್ನು ಪಡ್ಕೊಳ್ಳಿ. ಸೊ ಲೇಟ್ ಮಾಡೋದು ಬೇಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ಅದ್ರ ಜೊತೆಗೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈಗಾಗಲೇ ನಿಮಗೆ ಪ್ರಯತ್ನಿಸಬೇಕು. ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು ಎಲ್ಲವನ್ನ ಚಾನಲಲ್ಲಿ ಹಾಕಿದ್ದೀನಿ. ಸೊ ಮರ್ಯಾದೆ ಎಲ್ಲವನ್ನ ಓದ್ಕೊಳ್ಳೇಬೇಕು ನೀವು. ತಪ್ಪದೆ ಓದ್ಕೊಳ್ಳಿ. ಬನ್ನಿ, ಲೇಟ್ ಮಾಡಬೇಡ. ಕ್ವೆಶ್ಚನ್ ಯಾವೆಲ್ಲ ಏನು ಅಂತ ನೋಡೋಣ. ಈಗ ಒಂದೊಂದಾಗಿ ಕ್ವೆಶ್ಚನ್ ನೋಡ್ತಾ ಹೋಗೋಣ. ಇಲ್ಲಿ ಯಾವೆಲ್ಲ ಕ್ವೆಶ್ಚನ್ ಕೊಟ್ಟಿದ್ದೀನಲ್ಲ, ಸೊ ಅವೆಲ್ಲವೂ ಇಂಪಾರ್ಟೆಂಟು. ಬೇಕಾದ್ರೆ ನಾನು ನಿಮ್ಗೆ ಹೇಳ್ತೀನಿ ನಿಮಗೆ ಯಾವ ರೀತಿ ಕ್ವೆಶ್ಚನ್ ಕೇಳ್ತಾರೆ ಏನು ಅಂತ. ಸೊ ವಿಡಿಯೋನ ಕೊನೆವರೆಗೆ ನೋಡಿ. ಬನ್ನಿ ನೋಡ್ತಾ ಹೋಗೋಣ. ಮತ್ತು ಈ PDF ಯಾರೆಲ್ಲ ಬೇಕು ಅಂತೀರಾ, ನಿಮಗೆಲ್ಲ PDF ಬಂದುಬಿಟ್ಟು ನಾನೊಂದು ವಾಟ್ಸಪ್ ಚಾನಲ್ಲು ಮತ್ತು ಟೆಲಿಗ್ರಾಮ್ ಗ್ರೂಪು ಎರಡರಲ್ಲೂ ಕೂಡ ಹಾಕಿರ್ತೀನಿ. ಒಂದ್ಸಲ ಅಲ್ಲಿ ಕೂಡ ಡೌನ್ ಮಾಡ್ಕೊಂಡು ಈಸಿಯಾಗಿ ಓದ್ಕೊಳ್ಳಿ. ಅದಕ್ಕಿಂತ ಮುಂಚೆ ನೀವು ಇದನ್ನ ವಿಡಿಯೋನ ನೋಡ್ಕೊಳ್ಳೇಬೇಕು. ಯಾಕಂದರೆ ಇಲ್ಲಿ ಈಸಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ವಿವರಣೆ ನೀಡಿದ್ದೀನಿ. ಸೊ ಈಸಿಯಾಗಿ ಅರ್ಥ ಆಗಬೇಕಂದ್ರೆ ಈ ಒಂದು ವಿಡಿಯೋನ ಕೊನೆವರೆಗೆ ನೋಡಿ. ನೋಡ್ತಾ ಹೋಗೋಣ. ಈಗ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವೆಶ್ಚನ್ಸ್ ಆ್ಯಂಡ್ ಆನ್ಸರ್ಸ್ ಫಾರ್ ದ 10th ಕ್ಲಾಸ್ 2025. ಅರ್ಥ ಆಯ್ತಾ? ಬೈ ಯೂಟ್ಯೂಬ್ TrueSeq Official. ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ವಿಡಿಯೋನ ಮತ್ತು ಸಬ್ಸ್ಕ್ರೈಬ್ ಅಥವಾ ಸೊ ಫಾಲೋ ಮಾಡೋದು ಅಷ್ಟೇ ಇಂಪಾರ್ಟೆಂಟು. ಅರ್ಥ ಆಯ್ತಾ? ನೋಡ್ತಾ ಹೋಗೋಣ ಈಗ ಒಂದೊಂದು ಕ್ವೆಶ್ಚನ್. ಸೊ ಕ್ವೆಶ್ಚನ್ ನಂಬರ್ 1, ಹೌ ಕ್ಯಾನ್ ಯು ಸೇ ದ್ಯಾಟ್ ದ ಅಮೇರಿಕನ್ಸ್ ವೇರ್ ಜೀನಿಯರ್ಸ್? ಓಕೆ, ಆನ್ಸರ್ ನೋಡೋಣ. ದ ಅಮೇರಿಕನ್ಸ್ ವೇರ್ ಗುಡ್ ಪೀಪಲ್ ಬಿಕಾಸ್ ದೇ ಡಿಡ್ ನಾಟ್ ವಾಂಟ್ ಟು ಚೇಸ್ ಡಾನ್ ಆನ್ಸೆಲ್ಮೋ. They discovered that Don Anselmo owns more than 8 acres of land, so they are willing to pay twice the money for his land. ನೋಡಿ, ಆನ್ಸರು ತುಂಬ ಸಿಂಪಲ್ಲಾಗಿ ಕೊಟ್ಟಿದ್ದೀನಿ, ಈಸಿಯಾಗಿ ಅರ್ಥ ಆಗುತ್ತೆ. ಅರ್ಥ ಆಯ್ತಾ? ಇಷ್ಟು ಬರೆದ್ರೆ ಸಾಕು ನಿಮಗೆ. ಎಕ್ಸಾಮ್ನಲ್ಲಿ 2 ಮಾರ್ಕ್ಸಿಗೆ ಕೇಳಿದ್ರೆ 2 ಮಾರ್ಕ್ಸಿಗೆ ಬರೀರಿ. ಸೊ 3 ಮಾರ್ಕ್ಸಿಗೆ ಕೇಳಿದ್ರೆ 3 ಮಾರ್ಕ್ಸಿಗೆ ಬರೀರಿ. ಓಕೆ, ಸೊ ಆಲ್ಮೋಸ್ಟ್ 2 ಮಾರ್ಕ್ಸಿಗೆ ಕೇಳ್ತಾರೆ ಇವೆಲ್ಲ ಕ್ವೆಶ್ಚನ್ಗಳನ್ನ. ಮುಂದೆ ನಿಮಗೆ ಕೊಡ್ತೀನಿ ನಾನು 3 ಮಾರ್ಕ್ಸ್ ಕ್ವೆಶ್ಚನ್ ಕೊಡ್ತೀನಿ, RC ಕ್ವೆಶ್ಚನ್ ಕೊಡ್ತೀನಿ, ಎಕ್ಸ್ಟ್ರಾಕ್ಟ್ ಕ್ವೆಶ್ಚನ್ ಕೊಡ್ತೀನಿ. ಸ್ವಲ್ಪ ವಿಡಿಯೋನ ಕೊನೆವರೆಗೆ ನೋಡಿ. ಇನ್ನು ಕ್ವೆಶ್ಚನ್ ಅಷ್ಟು ಮಾತ್ರ ಹೇಳ್ತೀನಿ. ಯಾಕಂದರೆ ಈಗ ವಿಡಿಯೋ ಲೆಂತ್ ಆಗ್ತದೆ, ಅವಾಗ ನೀವು ನೋಡೋದಿಲ್ಲ ಕೊನೆವರೆಗೆ. ಕ್ವೆಶ್ಚನ್ ಮಾತ್ರ ಹೇಳ್ತೀನಿ, ಆನ್ಸರ್ ನೋಡ್ಕೊಳ್ಳಿ ನೀವು. ಕ್ವೆಶ್ಚನ್ ನಂಬರ್ 2, ವೈ ಇಸ್ ದ ಡಾಕ್ಟರ್ ಅಂಬೇಡ್ಕರ್ ಕನ್ಸಿಡರ್ಡ್ ಆಸ್ ಎ ಚಾಂಪಿಯನ್ ಆಫ್ ದ ಡಿಪ್ರೆಸ್ಡ್ ಕ್ಲಾಸಸ್ ಇನ್ ಇಂಡಿಯಾ? ಇನ್ನು ಕ್ವೆಶ್ಚನ್ ನಂಬರ್ 3, ನೇಮ್ ದ 3 ಫೀಲ್ಡ್ಸ್ ಇನ್ ವಿಚ್ ಸತೀಶ್ ಗುಜರ್ವಾಲ್ ಹ್ಯಾಸ್ ಮೇಡ್ ಹಿಸ್ ನೇಮ್. ನೋಡಿ, ಈ ರೀತಿ ಕ್ವೆಶ್ಚನ್ ಕೇಳ್ತಾರೆ, ನೋಡ್ಕೊಳ್ಳಿ. ಸೈಂಟಿಸ್ಟ್ ಆರ್ ದ ಮೋಸ್ಟ್ ಪ್ರಾಕ್ಟಿಕಲ್ ಪೀಪಲ್ ಇನ್ ದ ವರ್ಲ್ಡ್, ಜಸ್ಟಿಫೈ. ಪ್ರತಿಯೊಂದು ಆನ್ಸರು ಇಷ್ಟೇ ಬರೆದ ಸಾಕು ನಮಗೆ ಮಾರ್ಕ್ಸ್ ಕೊಡ್ತಾರೆ. ವೈ ಡಸ್ ದ ನಾರ್ಮನ್ ನಿಕೋಲ್ಸನ್ ಫೀಲ್ ದ್ಯಾಟ್ ಹಿ ಇಂಪ್ರೆಸೆಂಟ್ ಹಿಸ್ ಸ್ಪೇಸ್? ನೋಡಿ ಆನ್ಸರು. ಇನ್ನು ಕ್ವೆಶ್ಚನ್ ನಂಬರ್ 6, ವಾಟ್ ಡು ಯು ಥಿಂಕ್ ಈಸ್ ದ ರೈಟರ್ ಆಫ್ ದ ಇನ್ಸಿಡೆಂಟ್ ಟ್ರೈಯಿಂಗ್ ಟು ಇಂಪ್ರೆಸ್ ಅಪಾನ್ ದ ರೀಡರ್ಸ್? ಎಲ್ಲ ಕೂಡ ಇಂಪಾರ್ಟೆಂಟು, ವೆರಿ ಇಂಪಾರ್ಟೆಂಟು. ಸೊ ವೆರಿ ಇಂಪಾರ್ಟೆಂಟು, ಕೊನೆವರೆಗೆ ನೋಡ್ಕೊಳ್ಳಿ. ಸೊ ಮೊದಲು ನಿಮ್ಮ ಎಕ್ಸಾಮ್ಗೆ ಹೋಗಿನ ಮುಂಚೆ ಓದ್ಕೊಂಡು ಹೋಗಿ, ಆಲ್ಮೋಸ್ಟು ಬರೋ ಚಾನ್ಸಸ್ ತುಂಬ ಇದೆ. ವಾಟ್ ಪ್ಯಾಕರ್ಸ್ ಎನ್ಕರೇಜ್ ಡೋಲ್ಮಾ ಟು ಟೇಕ್ ಅಫ್ ಬೇಸಿಕ್ ಮೌಂಟೇನಿಯರಿಂಗ್ ಕೋರ್ಸ್? ನೋಡಿ ಆನ್ಸರು. ಇನ್ನು ವಾಟ್ ಡಿಡ್ ದ ಹನೀಫ್ ಕ್ಲೋಸ್ ಆ್ಯಸ್ ಹೀಸ್ ಮಿಷನ್? ವೈ ಡಿಡ್ ಹಿ ಡೂ ಸೋ? ತುಂಬ ಸಲ ಕೇಳಿದಾರೆ ಈ ಕ್ವೆಶ್ಚನ್ನು, ನೋಡ್ಕೊಳ್ಳಿ. ಇನ್ನು ಹೌ ಕ್ಯಾನ್ ಯು ಸೇ ದ್ಯಾಟ್ ವಂಜಿಯಾ ವಾಸ್ ಎ ಬ್ರೇವ್ ಬಾಯ್? ಸೊ ಬ್ರೇವ್ ಬಾಯ್ ಅಂತ ಕೇಳ್ಬೋದು ಕ್ವೆಶ್ಚನ್ನು, ನೋಡ್ಕೊಳ್ಳಿ. ಎಲ್ಲ ಕೂಡ ಕೇಳ್ಬೋದು, ನೋಡ್ಕೊಳ್ಳಿ. ಇದರಲ್ಲಿ ನಿಮಗೆ ಬರೋ ಚಾನ್ಸಸ್ ತುಂಬ ಇದೆ. ಡಾನ್ ಅನ್ಸೆಲ್ಮೋ ವಾಸ್ ಕಂಪೇಸಿನೇಟ್ ಆನ್ ಹಿಸ್ ಲ್ಯಾಂಡ್ ಆ್ಯಂಡ್ ಚಿಲ್ಡ್ರನ್ ಆಫ್ ಹಿಸ್ ವಿಲೇಜ್, ಎಕ್ಸ್ಪ್ಲೇನ್ ಇಟ್ಟು. ಸೊ 2 ಮಾರ್ಕ್ಸಿಗೆ ಇಷ್ಟೇ ಬರೀಬೇಕು ನೀವು. ಎಕ್ಸ್ಪ್ಲೇನ್ ಅಂತ ಕೊಟ್ಟಿದ್ದಾರೆ ಅಂದರೆ ಎಲ್ಲ ಕೂಡ ಬರೋಕ್ಕೆ ಹೋಗ್ಬೇಡಿ. 2 ಮಾರ್ಕ್ಸಿಗೆ ಎಷ್ಟು ಬರಬೇಕು? ಭಾಳ ಅಂದರೆ 2ರಿಂದ 3 ಸಾಲ ಬರಬೇಕು, ಅಷ್ಟು ಬರೋದೇ ಸಾಕು. ಇನ್ನು ನೆಕ್ಸ್ಟು RC ಕ್ವೆಶ್ಚನ್ನು, ಅಂದರೆ ಎಕ್ಸ್ಟ್ರಾಕ್ಟ್ ಕ್ವೆಶ್ಚನ್ನು. ಅರ್ಥ ಆಯ್ತಾ? ಸೊ ಇಲ್ಲಿ ಕ್ವೆಶ್ಚನ್ ನಂಬರ್ 1, ಲಿವ್ ಅಲೋನ್ ಸ್ಟ್ರೆಂತ್ ಕ್ಯಾನ್ ಯು ಪ್ರೂವ್ ಯು ಹ್ಯಾವ್ ಕರೇಜ್? ನೋಡಿ, ಇದು ಬಂತು ಮಾಡಲ್ ಕ್ವೆಶ್ಚನ್ ಪೇಪರ್ 2022-23 ಮಾಡಲ್ ಕ್ವೆಶ್ಚನ್ ಪೇಪರ್ ಕೇಳಿದ್ದಾರೆ. ಆ್ಯನುವಲ್ ಎಕ್ಸಾಮ್ 2025ರಲ್ಲಿ ಕೇಳೋ ಚಾನ್ಸಸ್ ತುಂಬಾ ಇದೆ. ಯಾವೆಲ್ಲ ಕೊಟ್ಟಿದ್ದೀನಿ ಅವನ್ನ ಕೇಳೋ ಚಾನ್ಸಸ್ ತುಂಬ ಇದೆ. ಚೆನ್ನಾಗಿ ಓದ್ಕೊಳ್ಳಿ. ಸೊ ತುಂಬ ಟೈಮ್ ಹಿಡಿದಿಲ್ಲ, ಜಸ್ಟ್ 4 ಪೇಜ್ ಇದೆ ಅಷ್ಟೇ. ಚೆನ್ನಾಗಿ ಓದ್ಕೊಳ್ಳಿ. ಪ್ರಿಂಟ್ ತಗೊಳ್ಳಿ, ಒಟ್ಟಿನಲ್ಲಿ ಓದ್ಕೊಳ್ಳಿ. ಇದು ನೋಡಿ ಆನ್ಸರ್. ಹೂ ಶುಡ್ ಪ್ರೂವ್ ಕರೇಜ್? ಆನ್ಸರ್ ಸ್ವಾಮಿ. ಹೂ ಚಾಲೆಂಜ್ ಸೋ? ಯಾರು ಚಾಲೆಂಜ್ ಮಾಡಿದ್ರು? ಸ್ವಾಮೀಸ್ ಫಾದರ್ ಚಾಲೆಂಜ್ ಮಾಡ್ತಾರೆ. ವಾಟ್ ವಾಸ್ ದ ವ್ಯೂ ಆಫ್ ದ ಸ್ಪೀಕರ್ ಅಬೌಟ್ ಕರೇಜ್?
ಸೊ ಏನು ವ್ಯೂ ಆಫ್ ದ ಸ್ಪೀಕರ್ದೇನು ಕರೇಜ್ ವಾಸ್ ದ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಸ್ಟ್ರೆಂತ್ ಆ್ಯಂಡ್ ಏಜ್. ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸು ನೋಡ್ಕೊಳ್ಳಿ. ಹೌ ಡಿಡ್ ದ ಟೆಂಪೋ ಟ್ರಕ್ ಡ್ರೈವರ್ ಹೆಲ್ಪ್ ಬಾಲೇಶ್ವರ್? ಸೊ ಮಾರ್ಚ್ 2018ರಲ್ಲಿ ಕ್ವಶನ್ ಕೇಳಿದಾರೆ ಇಲ್ಲಿ ಆನ್ಯುವಲ್ ಎಕ್ಸಾಮ್ನಲ್ಲಿ. ಸೊ ಆನ್ಸರು, ಈ ಟೆಂಪೋ ಟ್ರಕ್ ಡ್ರೈವರ್ ಹೆಲ್ಪ್ ಬಾಲೇಶ್ವರ್. ಹಿ ಕ್ಯಾರಿಡ್ ರೋಮಾ ಟು ದ ಹಾಸ್ಪಿಟಲ್ ಇನ್ ಹಿಸ್ ಟ್ರಕ್ ಆ್ಯಂಡ್ ಗೇವ್ ಬಾಲೇಶ್ವರ ಹಿಸ್ ಫೋನ್. ಅರ್ಥ ಆಯ್ತಾ? ಐ ಡಿಡ್ ನಾಟ್ ಸೆಲ್ ದಮ್ ದ ಟ್ರೀಸ್ ಇನ್ ದ ಆರ್ಚರ್ಡ್. ಜೂನ್ 2019ರಲ್ಲಿ ಕೇಳಿದರೆ. ಹೂ ಇಸ್ ದ ಸ್ಪೀಕರ್? ಡಾನ್ ಅನ್ಸೆಲ್ಮೋ. ಹೂ ಡಸ್ ದಮ್ ರೆಫರ್ ಟು? ಯಾರಿಗೆ? ದ ಅಮೆರಿಕನ್ಸ್. ಇನ್ನು ವೈ ಡಿಡ್ ದ ಸ್ಪೀಕರ್ ನಾಟ್ ಸೆಲ್ ದಮ್ ದ ಟ್ರೀಸ್? ಸೊ ಯಾಕೆ ಟ್ರೀಗಳನ್ನ ಸೆಲ್ ಮಾಡಿಲ್ಲ? ಹಿ ಥೌಟ್ ದೇ ಬಿಲಾಂಗ್ ಟು ಚಿಲ್ಡ್ರನ್. ನೋಡಿ ಇಲ್ಲಿ ಕ್ವಶನ್ ತುಂಬ ಇಂಪಾರ್ಟೆಂಟು. ವೈ ಡಿಡ್ ದ ನೆಹರು ಚೂಸ್ ಡಾಕ್ಟರ್ BR ಅಂಬೇಡ್ಕರ್ ಆಸ್ ದ ಫಸ್ಟ್ ಲಾ ಮಿನಿಸ್ಟರ್ ಆಫ್ ಇಂಡಿಯಾ? ವೆರಿ ವೆರಿ ಇಂಪಾರ್ಟೆಂಟ್ ಈ ಕ್ವಶನು. ಪ್ರತಿ ವರ್ಷ ಕೇಳ್ತಾನೆ ಬಂದಿದ್ದಾರೆ. ಈ ವರ್ಷನೂ ಕೇಳೋ ಚಾನ್ಸಸ್ ತುಂಬಾ ಇದೆ. ಜೂನ್ 2019ರಲ್ಲಿ ಕೇಳಿದ್ದಾರೆ, ನೋಡ್ಕೊಳ್ಳಿ, ಕೇಳ್ಬೋದು. ನೋಡಿ 5ನೇ ಕ್ವಶನು. ಯು ಕೆನಾಟ್ ಪುಟ್ ಎ ಫೆನ್ಸ್ ಅರೌಂಡ್ ದ ಪ್ಲಾನೆಟ್ ಅರ್ತ್. ಹೌ ಡು ಯು ಜಸ್ಟಿಫೈ ದ ಸ್ಟೇಟ್ಮೆಂಟ್? ಫ್ರಮ್ ದ ಪೊಯಮ್ ಐ ಆಮ್ ದ ಲ್ಯಾಂಡ್. ಪ್ರಿಪರೇಟರಿ ಎಕ್ಸಾಮ್ 2022ರಲ್ಲಿ ಕೇಳಿದ್ದಾರೆ. ಆನ್ಸರ್ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ವಾಟ್ ಕ್ವಾಲಿಟೀಸ್ ಆಫ್ ದ ಜಾಸ್ ಪ್ಲೇಯರ್ ಟು ಡು ಯು ಅಪ್ರಿಸಿಯೇಟ್? ಜೂನ್ 2020ರಲ್ಲಿ ಕೇಳಿದ್ದಾರೆ. ಇವೆಲ್ಲ 2025ರಲ್ಲಿ ಕೇಳ್ತಾರೆ. ಅರ್ಥ ಆಯ್ತಾ? ವಿತ್ ದ ಟಿಯಾ ಕಪ್ಸ್ ಸರ್ಕ್ಲಿಂಗ್ ರೌಂಡ್ ಮೀ ಲೈಕ್ ದ ಪ್ಲಾನೆಟ್ಸ್ ಅರೌಂಡ್ ದ ಸನ್. ಪ್ರಿಪರೇಟರಿ ಎಕ್ಸಾಮ್ 2023-24ರಲ್ಲಿ ಕೇಳಿದ್ದಾರೆ. ವೇರ್ ಡಸ್ ದಿಸ್ ಹ್ಯಾಪನ್? ಆನ್ಸರ್, ಇನ್ ದ ಸ್ಪೇಸ್. ಹೂ ಡಸ್ ಫೀಲ್ ಸೊ? ದ astronaut. Why is it happening only in the space? Because there is no gravity, so power is in space. Why did the Patil the sub inspector come to Mohan's house? ಸೊ ಇದನ್ನು ಕೇಳ್ತಾರೆ, ನೋಡ್ಕೊಳ್ಳಿ. SLC ಎಕ್ಸಾಮ್ 26/2017ರಲ್ಲಿ ಕೇಳಿದ್ದಾರೆ. ಅರ್ಥ ಆಯ್ತಾ? ಇವನ್ನೆಲ್ಲ ಕರೆಕ್ಟಾಗಿ ಚೂಸ್ ಮಾಡಿದ್ದು ಕ್ವಶನ್ಸು. ಸೊ ಮೋಸ್ಟ್ ರಿಕ್ವೆಸ್ಟೆಡು, ಚೆನ್ನಾಗಿ ಓದ್ಕೊಳ್ಳಿ. ನೆಕ್ಸ್ಟು, ಹೌ ಹ್ಯಾಸ್ ಡೋಲ್ಮಾ ಡಿಸ್ಕ್ರೈಬ್ಡ್ ದ ಪ್ರಿಪೇರ್ಡ್ನೆಸ್ ಫಾರ್ ದ ಟಾಸ್ಕ್ ಆಫ್ ಸ್ಕೇಲಿಂಗ್ ಮೌಂಟ್ ಎವರೆಸ್ಟ್? SLC ಎಕ್ಸಾಮ್ ಜೂನ್ 2016ರಲ್ಲಿ ಕೇಳಿದ್ದಾರೆ, ನೋಡ್ಕೊಳ್ಳಿ. 10ನೇ ಕ್ವಶನು. ಹೌ ಡಿಡ್ ದ ಸೆಕೆಂಡ್ ಮಾನ್ಸ್ಟರ್ ಪುನಿಷ್ ವಂಜಿಯಾ? ಸೊ ವಂಜಿಯಾ ಪ್ರಿಪರೇಟರಿ ಎಕ್ಸಾಮ್ 2023. ನೋಡಿ, ಹೋದ ವರ್ಷಕ್ಕಿಂತ ಇನ್ನೂ ವರ್ಷ. ಹೋದ ವರ್ಷ 2024, ಆದರೆ ಇನ್ನೂ ವರ್ಷ 2023. ಅಲ್ಲಿ ಪ್ರಿಪರೇಟರಿ ಎಕ್ಸಾಮು. ಈ ವರ್ಷ ಕೇಳೋರು ಅಂತ ಹೇಗೆ ಹೇಳ್ತಾರೆ ನೀವು? ಕೇಳ್ತಾರೆ, ನೋಡ್ಕೊಳ್ಳಿ. ಸೊ ಇಲ್ಲಿಗೆ ಇಷ್ಟೇ ಮುಗೀತು. ಸೊ 4 ಪೇಜು PDF ಹಾಕಿರ್ತೀನಿ. PDF ಬೇಕನ್ನೋರು ಓದ್ಕೊಳ್ಳಿ. ಇಲ್ಲೂ ಕೂಡ ಪಾಸ್ ಮಾಡಿಬಿಟ್ಟು ಓದ್ಕೊಳ್ಳಿ. ತಪ್ಪದೆ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಒಬ್ರಿಗಾದ್ರೂ ಶೇರ್ ಮಾಡಿ. ಒಬ್ರಿಗೆ ಶೇರ್ ಮಾಡೋದ್ರಿಂದ ಇದೇ ರೀತಿ ಅವರು ಕೂಡ ಹೆಲ್ಪ್ ಆಗ್ತದೆ. ಅರ್ಥ ಆಯ್ತಾ? ಥ್ಯಾಂಕ್ ಯು ಸೊ ಮಚ್.